ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಒಂದು ಶುಭ ಸುದ್ದಿ ತಗೊಂಡಿನಿ. ಏನಪ್ಪ ಇದು ಶುಭ ಸುದ್ದಿ ಅಂದ್ರೆ, ಯಾರ್ಯಾರು ರಿಟೈರ್ಡ್ ಆಗಿದ್ದೀರೋ, ಅಂಗವಿಕಲರಿದ್ರೋ ಅಥವಾ ಸಂಧ್ಯಾ ಸುರಕ್ಷಾ ಅಥವಾ ವಿಧವಾ ವೇತನಕ್ಕೆ ಕಾಯ್ತಾ ಇದ್ದೀರಾ ಅಂತವ್ರಿಗೆ ಒಂದು ಬಿಗ್ ಅಪ್ಡೇಟ್ ನ ಕೊಡೋಕೆ ಬಂದೀನಿ. ಏನಂದ್ರೆ, ಎಷ್ಟೋ ಜನ ಅಂದ್ರೆ ಅಂಗವಿಕಲರು ಇರ್ತಾರೆ, ಅವ್ರಿಗೆ ಅವರು ಏನು ಅಂಗವಿಕಲರ ಏನು ವೇತನ ಬರುತ್ತೆ ಹಾಗೂ ಪೆನ್ಷನ್ ಒಂದು ಹಣ ಬರುತ್ತೆ ಅಥವಾ ಇನ್ನೊಂದೇನೋ ಒಂದು ಹಣಕ್ಕೆ ತುಂಬಾನೇ ಕಾಯ್ತಾ ಇರ್ತಾರೆ. ಎಷ್ಟೋ ಜನ ಕಾಂಗ್ರೆಸ್ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ, ಅನ್ನಭಾಗ್ಯ ಇದರೆಲ್ಲ ದುಡ್ಡು ಬರುತ್ತೆ, ಇದು ನೆಸೆಸಿಟಿ ಇಲ್ಲ, ಜನರಿಗೆ ಫ್ರೀಯಾಗಿ ದುಡ್ಡು ಕೊಡಬಾರ್ದು, ಅದು ಇದು ಅಂತ ಹಲವಾರು ಕಮೆಂಟ್ಸ್ಗಳನ್ನ ಪಾಸ್ ಮಾಡ್ತಾರೆ. ಅದೇ 2,000 ರೂಪಾಯಿಯಿಂದ, ಅದೇ ಒಂದು ಪೆನ್ಷನ್ ಹಣದಿಂದ ಅಥವಾ ವಿಧವಾ ವೇತನದಿಂದ, ಅಂಗವಿಕಲರ ಏನು ವೇತನದಿಂದ ಅವರ ಜೀವನವೇ ನಡೀತಾ ಇರುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕು ನಮ್ಮ ಜನ. ನಿಮಗೆ ಬೇಡದಿದ್ರು ಪರವಾಗಿಲ್ಲ, ಯಾರೋ ಒಬ್ಬ ನಿರ್ಗತಿಕರಿದ್ದಾರೆ, ಯಾರೋ ಒಬ್ರು ಅಂಗವಿಕಲರಿದ್ದಾರೆ, ಯಾರೊಬ್ಬರು ತಮ್ಮ ಗಂಡನನ್ನ ಕಳ್ಕೊಂಡಿದ್ದಾರೆ, ವಿಧವೆ ಇದ್ದಾರೆ, ಅಂತವ್ರಿಗೆ ಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಕೇವಲ ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಬೇಡಿ. ಸಮಾಜದಲ್ಲಿ ಎಲ್ಲಾ ರೀತಿಯಾಗಿ ಬದುಕಲು ಏನೇನೋ ಜನರಿದ್ದಾರೆ. ಮಿಡಲ್ ಕ್ಲಾಸಲ್ಲಿ ಬದುಕ್ತಾರೆ, ಕಮ್ಮಿ 10,000 ರೂಪಾಯಿ ಇದ್ರೆ ನಾನು ತಿಂಗಳೆಲ್ಲ ಕಳಿತೀನಿ ಅಂತಾರೆ. ಅದೇ 10,000 ಇದ್ರೆ ನಾನು ಒಂದು ದಿವಸ ಕೂಡ ಸಾಲಲ್ಲ ಅಂತ ಕೂಡ ಜನರಿದ್ದಾರೆ. ಆ ಕಾರಣಕ್ಕೋಸ್ಕರ ಬೇರೆಯವ್ರ ಬಗ್ಗೆ ನೀವು ಮಾತಾಡೋಕ್ಕಿಂತ ನಿಮ್ಮ ಬಗ್ಗೆ ಮಾತ್ರ ನೀವು ಮಾತಾಡಿ ಅನ್ನೋದು ನನ್ನ ಒಂದು ರಿಕ್ವೆಸ್ಟ್ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಡಿಸೆಂಬರ್ ತಿಂಗಳಿಂದ ಒಂದು ಬಿಗ್ ಅಪ್ಡೇಟ್ ಇದೆ. ಯಾರ್ಯಾರು ಪೆನ್ಷನ್ ಹಣಕ್ಕೆ ಕಾಯ್ತಾ ಇದ್ದೀರಾ ಅಂತವ್ರಿಗೆ ಪೆನ್ಷನ್ ಹಣ ಬಿಡುಗಡೆ ಆಗೋಗಿದೆ. ಆಗಲೇ ಡಿಸೆಂಬರ್ 10 ಹಾಗೂ 11ನೇ ತಾರೀಕು ಈ ಹಣ ಕೂಡ ಬಂದಿದೆ ಅಂತೆ, ಪೆನ್ಷನ್ ಹಣ. ಅದೇ ರೀತಿ ಅಂಗವಿಕಲರೇನು ವೇತನ ಇದೆ ಅದು ಕೂಡ ಬಿಡುಗಡೆ ಆಗಿದೆ. ಅಂಗವಿಕಲರ ವೇತನ ಬಂದ್ಬಿಟ್ಟು 10ನೇ ತಾರೀಕು 11ನೇ ತಾರೀಕು ಇದು ಕೂಡ ರಿಲೀಸ್ ಆಗಿದೆ. ನಿಮಗೂ ಏನಾದ್ರು ಅಂಗವಿಕಲರ ವೇತನ ಹಾಗೂ ಪೆನ್ಷನ್ ಹಣ ಏನಾದ್ರು ಬಂದಿಲ್ವಾ, ನಮಗೆ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ, ನಮ್ಗೆ ಕೂಡ ಒಂದು ಮಾಹಿತಿಯಾಗಿ ಸಿಗುತ್ತೆ. ಹಾಗೂ ಯಾರ್ಯಾರು ಈ ಹಣಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಮತ್ತೆ ಯಾವ ಊರಿಂದ ಅಥವಾ ಯಾವ ಜಿಲ್ಲೆಯಿಂದ ಇದು ವಿಡಿಯೋ ನೋಡ್ತಾ ಇರೋ ಅಂತ ಕೂಡ ನಮಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಇನ್ನೊಂದೇನಂದ್ರೆ ಹೊಸ ಮಾಹಿತಿ, ಇನ್ನೊಂದೇನಂದ್ರೆ ಸಂಧ್ಯಾ ಸುರಕ್ಷಾ ಹಣ ಬಂದಿಲ್ಲ ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ರಿ. ಹಾಗೂ ಏನು ವಿಧವಾ ವೇತನ ಇದೆ ಅದು ಕೂಡ ಬಂದಿಲ್ಲ ಅಂತ ಕೂಡ ಕಮೆಂಟ್ ಮಾಡ್ತಿದ್ರಿ ಹಲವಾರು ಜನ. ಅದ್ರ ಬಗ್ಗೆ ಒಂದು ಅಪ್ಡೇಟ್ ಏನಂತ ಅಂದ್ರೆ, ಇನ್ನ ಅದ್ರ ಬಗ್ಗೆ ಏನು ಹಣ ಬಂದಿಲ್ಲ. ಹಣ ಏನಾದ್ರು ಬಂದ ತಕ್ಷಣ ಸಂಧ್ಯಾ ಸುರಕ್ಷಾ ಹಾಗೂ ವಿಧವಾ ವೇತನ ಹಣಗಳೇನಾದ್ರು ರಿಲೀಸ್ ಆದ ತಕ್ಷಣ ನಾನು ಕೂಡ ಒಂದು ಸಪರೇಟ್ ವಿಡಿಯೋ ಮಾಡಾಕ್ತೀನಿ. ನೀವು ಕೂಡ ಏನಾದ್ರು ಅನ್ನಭಾಗ್ಯ ಅದು ಹಣ ಕೂಡ ಇನ್ನ ಬಂದಿಲ್ಲ, ಅದ್ರ ಬಗ್ಗೆ ಕೂಡ ಏನು ಕಾಯ್ತಾ ಇದ್ದಾರೆ ಅಂತ ಕಾಣುತ್ತೆ. ಅದು ಕೂಡ ಇನ್ನ ರಿಲೀಸ್ ಆಗಿಲ್ಲ. ಅನ್ನಭಾಗ್ಯ ಸ್ವಲ್ಪ ಮಟ್ಟಿಗೆ ಲೇಟ್ ಆಗಿದೆ. DBT ಕರ್ನಾಟಕ ಆಪ್ ಮುಖಾಂತರ ನಿಮಗೆ 4 ರಿಂದ 5 ದಿವಸದೊಳಗೆ ಒಂದು ಅಪ್ಡೇಟ್ ಕೂಡ ಸಿಕ್ಬಿಡುತ್ತೆ. ನೀವೇನಾದ್ರೂ DBT ಕರ್ನಾಟಕ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರೆ ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾರ ಹತ್ರ ಇದೆ ಅವರು ಕೂಡ ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಕೂಡ ಅಪ್ಡೇಟ್ ಆಗ್ಬಿಡುತ್ತೆ ಆ್ಯಪ್ಗಳಲ್ಲಿ. ಬೇಗ ಇವಾಗ ಅಪ್ಡೇಟ್ ಕೂಡ ಆಗ್ತಿದೆ. ಮುಂಚೆ ಏನಾಗ್ತಿತ್ತು, ಸ್ವಲ್ಪ ತಡವಾಗಿ ಆಗ್ತಾ ಇತ್ತು, ಸ್ವಲ್ಪ ಡಿಲೇ ಆಗ್ತಿತ್ತು. ಆದರೆ ಇವಾಗ ಏನ್ ಅಪ್ಡೇಟ್ ಆಗ್ತಿದೆ DBT ಕರ್ನಾಟಕ ಆ್ಯಪಲ್ಲಿ, ಇವಾಗ ಕೇವಲ 4 ರಿಂದ 5 ದಿವಸದೊಳಗೆ ಈ ಅಪ್ಡೇಟ್ ಕೂಡ ಅವರು ಮಾಡ್ತಾ ಇದ್ದಾರೆ. ಇದು ನಾನು ಮುಂಚೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ಪೆನ್ಷನ್ ಹಣ ಬಿಡುಗಡೆ ಆಗ್ಲೇ ಆಗೋಗಿದೆ ಡಿಸೆಂಬರ್ ತಿಂಗಳದು. ಅಂಗವಿಕಲರ ವೇತನ ಏನಿದೆ ಅದು ಕೂಡ ಬಂದ್ಬಿಟ್ಟಿದೆ. ಸಂಧ್ಯಾ ಸುರಕ್ಷಾ ಮತ್ತು ವಿಧವಾ ವೇತನ ಇನ್ನು ಬಂದಿಲ್ಲ, ಸ್ವಲ್ಪ ಮಟ್ಟಿಗೆ ನೀವು ಕಾಯ್ಬೇಕಾಗುತ್ತೆ. ಅನ್ನಭಾಗ್ಯ ಹಣ ಕೂಡ ವೇಟ್ ಮಾಡ್ತಿರೋ ಕೂಡ ಕಾಯ್ಬೇಕಾಗುತ್ತೆ. ಗೃಹಲಕ್ಷ್ಮಿ ನಿಮ್ಗೆ ಎಲ್ಲರೂ ಇಡೀ ಪ್ರಪಂಚದವರೆಲ್ಲ ಅಪ್ಡೇಟ್ ಕೊಡ್ತಾ ಇದ್ದಾರೆ. ಅದು ಕೂಡ 16ನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಿದ್ದೀರಾ. ನಿಮಗೂ ಬಂದಿದೆಯಲ್ಲೋ, ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಾ ಇದ್ದೀರಾ ಅವರು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಬೇರೆ ಜಿಲ್ಲೆಗೆ ಗೊತ್ತಾಗ್ಲಿ, ಈ ಊರಿಗೆ ಬಂದ್ರೆ ನಮಗೂ ಕೂಡ ನೆಕ್ಸ್ಟ್ ಅಂಗವಿಕಲರ ವೇತನ ಆಗಲಿ, ಪೆನ್ಷನ್ ಹಣ ಆಗಲಿ, ಇನ್ನೇನೆ ಸಂಧ್ಯಾ ಸುರಕ್ಷಾ ವಿಧವಾ ವೇತನ ಕೂಡ ನಮಗೂ ಅಕೌಂಟಿಗೆ ಬರುತ್ತೆ ಅನ್ನೋದು ಒಂದು ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ, ಇದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಬೆಲ್ ಐಕಾನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಇದೇ ರೀತಿ ಹಲವಾರು ಅಪ್ಡೇಟ್ಗಳು ನಮ್ಮ ಅಕೌಂಟಲ್ಲಿ ಬರ್ತಾ ಇರುತ್ತೆ. ಜಾಬ್ಗಳಿಗೆ ಅಪ್ಲೈ ಮಾಡೋಕ್ಕಂತೂ ಸದಾವಕಾಶ ಅಂತ ಹೇಳಬೇಕು. ಹಲವಾರು ಜಾಬ್ಗಳ ಬಗ್ಗೆ ನಾನು ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಅದ್ಯಾವುದೂ ಮಿಸ್ ಮಾಡ್ಕೋಬಾರ್ದು. ಇದೇ ರೀತಿ ನಮ್ಮ ಚಾನಲ್ನ ಜೊತೆಗೂಡಿ ಪ್ರತಿಯೊಂದು ವಿಡಿಯೋಗಳನ್ನ ಚೆಕ್ ಮಾಡ್ತಾ ಇರಿ ಅಂತ ಹೇಳ್ತಾ, ನೆಕ್ಸ್ಟ್ ಹೊಸ ಅಪ್ಡೇಟ್, ಹೊಸ ಮಾಹಿತಿ ಇಟ್ಕೊಂಡು ನೆಕ್ಸ್ಟ್ ವಿಡಿಯೋ ನಿಮಗೆ ಸಿಗ್ತೀನಿ.